ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ರೆಸಿಪಿ ವಾಟರ್ಮೆಲನ್ ಐಸ್ ಕ್ಯಾಂಡಿ. ಕಲಂಗಡಿ ಹಣ್ಣಿಂದ ಮಾಡಿದಂಥ ಐಸ್ ಕ್ಯಾಂಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಬೇಸಿಗೆ ಕಾಲಕ್ಕೆ ಇದು ಕರೆಕ್ಟಾಗಿ ಸೂಟ್ ಆಗುವಂಥ ರೆಸಿಪಿ ಅಂತ ಹೇಳ್ಬೋದು. ತುಂಬಾ ಕಮ್ಮಿ ಸಾಮಗ್ರಿಗಳಲ್ಲಿ ತುಂಬ ರುಚಿಯಾಗಿ ಐಸ್ ಕ್ಯಾಂಡಿಯನ್ನು ಮಾಡ್ಕೋಬೋದು. ಅದರಲ್ಲೂ ಒಂದು ಹಣ್ಣನ್ನು ಬಳಸಿ ಐಸ್ ಕ್ಯಾಂಡಿ ಮಾಡ್ತಿರೋದ್ರಿಂದ ಇದು ತುಂಬಾ ಆರೋಗ್ಯಕರ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೆಲ್ತಿ ಹಾಗೂ ಟೇಸ್ಟಿಯಾದ ರೆಸಿಪಿ ವಾಟರ್ಮೆಲನ್ ಐಸ್ ಕ್ಯಾಂಡಿ ಹೇಗೆ ತಯಾರಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಕಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ಈ ರೀತಿಯಾಗಿ ಪೀಸ್ಗಳಾಗಿ ಮಾಡಿ ತೆಗೆದಿಡ್ತಾ ಇದ್ದೀನಿ. ಬೇಕು ಅಂದರೆ ಅದರಲ್ಲಿರುವಂಥ ಸೀಡ್ಸ್ ಕೂಡ ಬಳಸ್ಬೋದು, ಬೇಡ ಅಂದರೆ ಸೀಡ್ಸನ್ನು ತೆಗೆದು ಸಹ ನಾವು ಈ ರೆಸಿಪಿಯನ್ನು ಮಾಡ್ಕೋಬೋದು. ಒಂದು ಮಿಕ್ಸಿ ಜಾರ್ಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕಲಂಗಡಿ ಹಣ್ಣುಗಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ದಪ್ಪವಾಗಿ ಕಟ್ ಮಾಡಿ ಹಾಕೋಬೋದು, ಪರವಾಗಿಲ್ಲ. ಮಿಕ್ಸಿಗೆ ಹಾಕೋದ್ರಿಂದ. ಹಾಗೆ ಇದಕ್ಕೆ 4 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಕಲಂಗಡಿ ಹಣ್ಣು ಸ್ವೀಟ್ನೆಸ್ ಕಮ್ಮಿ ಇದ್ದರೆ ಸಕ್ಕರೆ ನೋಡಿಕೊಂಡು ಹಾಕ್ಕೊಳ್ಳಿ. ಚಿಟಿಕೆಯಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಹಾಗೆಯೇ ನಿಂಬೆಹಣ್ಣಿನ ರಸ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಒಂದು ಟ್ಯಾಂಗಿ ಟೇಸ್ಟ್ ಕೊಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದರ ಲಿಡ್ಡನ್ನು ಕವರ್ ಮಾಡಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ. ನೋಡಿ, ಸಿಂಪಲ್, ಮುಗ್ದೋಯ್ತಲ್ಲ. ಈಗ ಇದನ್ನೆಲ್ಲ ಮನೆಯಲ್ಲೇ ಇರುವಂತಹ ಲೋಟಗಳಲ್ಲಿ ಹಾಕ್ಕೊಳ್ಳೋಣ. ನಾವು ಕಾಫಿ ಟೀಗೆ ಬಳಸುವಂಥ ಚಿಕ್ಕ ಗ್ಲಾಸ್ಗಳಲ್ಲಿ ಹಾಕ್ಕೋಬೋದು. ಇಲ್ಲಾಂದರೆ ಈ ರೀತಿಯಾಗಿ ಡಿಸ್ಪೋಸಲ್ ಕಪ್ಸ್ ಸಿಗುತ್ತೆ, ಅದರಲ್ಲೂ ಸಹ ನಾವು ಹಾಕ್ಕೋಬೋದು. ವಾಟರ್ಮೆಲನ್ ಐಸ್ ಕ್ಯಾಂಡಿಗೆ ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ಸನ್ನು ಬಳಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಒಂದೊಂದು ಗ್ಲಾಸ್ಗೆ ಒಂದೊಂದು ಸ್ಟಿಕ್ಕನ್ನು ಜೋಡಿಸ್ಕೊಳ್ತಾ ಬರೋಣ. ನಂತರ ಇದನ್ನು ಡೀಪ್ ಫ್ರೀಝರ್ನಲ್ಲಿ ಇಡಬೇಕಾಗತ್ತೆ. 6 to 8 hours ಡೀಪ್ ಫ್ರೀಸ್ ಮಾಡಬೇಕು. ಇಲ್ಲ, ನೀವು ಇದನ್ನು ರಾತ್ರಿ ಮಾಡಿಟ್ಟು ಬೆಳಗ್ಗೆ ಇದನ್ನು ಮಕ್ಕಳಿಗೆ ಸರ್ವ್ ಮಾಡೋಕ್ಕೆ ಕೊಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇಸಿಗೆ ಕಾಲದಲ್ಲಿ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡ್ತಿರ್ತಾರಲ್ವ. ಈ ರೀತಿಯಾಗಿ ನಾವು ವಾಟರ್ಮೆಲನ್ನಲ್ಲಿ ಐಸ್ ಕ್ಯಾಂಡಿ ಮಾಡಿಕೊಟ್ರೆ ಮಕ್ಕಳಿಗೆ ಒಂದು ಹಣ್ಣು ತಿನ್ನಿಸಿದ್ವಲ್ಲ ಅನ್ನೋ ಒಂದು ತೃಪ್ತಿ ನಮಗೆ ತಾಯಂದ್ರಿಗೆ ಸಿಗುತ್ತೆ. ಹೆಲ್ತಿ ಕೂಡ. ನಿಮಗೆ ಸ್ವೀಟ್ನೆಸ್ಗೆ ಶುಗರ್ ಬೇಡ, ಪೂರ್ತಿಯಾಗಿ ಹೆಲ್ತಿಯಾಗಿ ಮಾಡಬೇಕು ಅಂದರೆ ಸಕ್ಕರೆ ಕೂಡ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಈಗ 6 to 8 hours ಡೀಪ್ ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಅದನ್ನು ಸ್ವಲ್ಪ ತಣ್ಣೀರಿನಲ್ಲಿ ಒಂದು ಫ್ಯೂ ಸೆಕೆಂಡ್ಸ್ ಇಟ್ಟರೆ ಆ ಮೋಲ್ಡಿಂದ ಈಸಿಯಾಗಿ ಬಿಟ್ಟು ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಅಂತೂ ಸೂಪರ್ ಆಗಿದೆ. ಈ ರೀತಿ ನೀವು ಐಸ್ ಕ್ಯಾಂಡಿಗಳನ್ನು ಮಾಡಿಕೊಟ್ರೆ ಯಾವ ಮಕ್ಕಳು ತಾನೇ ಬೇಡ ಅಂತಾರೆ, ಅದರಲ್ಲೂ ಈ ಬೇಸಿಗೆ ಕಾಲಕ್ಕೆ ಅಲ್ವಾ. ಮಕ್ಕಳೇನೋ ದೊಡ್ಡವ್ರಿಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಐಸ್ ಕ್ಯಾಂಡಿ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಲ್ವಾ. ಇನ್ನೂ ಹೆಚ್ಚಿನ ಈಸಿ ರೆಸಿಪೀಸ್ಗೆ ನಾಗ್ವೇಣಿ ಆಚಾರ್ಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.